ಸಮ್ಮರ್ ಸೀಸನ್ ಶುರು ಆಗಿದೆ. ಈ ಸಮ್ಮರ್ ಅಲ್ಲಿ ನೀವು ಹೇಗೆ ಕೂಲ್ ಆಗಿ ಇಟ್ಕೊಬೇಕು, ಯಾವ ರೆಜಿಮನ್ ನ ಫಾಲೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಾನಿದ್ದೀನಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಈ ಸಮ್ಮರ್ ಸ್ಪೆಷಲ್ ಅಂದ್ರೆ ಗ್ರೀಷ್ಮ ಋತುನಲ್ಲಿ ಯಾವ ಋತುಚರ್ಯವನ್ನ ನೀವ್ ಫಾಲೋ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ, ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹೆಲ್ತ್ ನ ನೀವು ಕಾಪಾಡ್ಕೊಬಹುದು. ನಮಸ್ಕಾರ, ನಾನ್ ಡಾಕ್ಟರ್ ಸಾನಾ ಕೃಷ್ಣ, ನಿಮ್ಮ ನೆಚ್ಚಿನ ಆಯುರ್ವೇದ ತಜ್ಞೆ. ವೆಲ್ಕಮ್ ಟು ದಿ ಕಾರ್ನರ್ ವೇರ್ ಐ ಶೇರ್ ಆಯುರ್ವೇದ ವಿತ್ ಯು. ಆಯುರ್ವೇದದ ಪ್ರಕಾರ 6 ಋತುಗಳಿದೆ. ಅಂದ್ರೆ 2 ತಿಂಗಳು ಕೂಡಿ ಒಂದು ಋತು ಅಂತ ಕನ್ಸಿಡರ್ ಮಾಡ್ತೀವಿ. ವಸಂತ ಋತು ಮುಗ್ದಿದ ಕೂಡಲೇ ಬರುವಂತ ನೆಕ್ಸ್ಟ್ ಋತು ಅಂತಂದ್ರೆ ಗ್ರೀಷ್ಮ ಋತು. ದಟ್ ಇಸ್ ನಥಿಂಗ್ ಬಟ್ ಸಮ್ಮರ್ ಸೀಸನ್. ಈ ಸಮ್ಮರ್ ಸೀಸನ್ ಅಲ್ಲಿ ಹೊರಗಡೆ ತಾಪಮಾನ ಹೆಚ್ಚಾಗ್ತಿದ್ದಂಗೆ ನಮ್ಮ ಇಂಟರ್ನಲ್ ಬಾಡಿಯಲ್ಲೂ ಟೆಂಪರೇಚರ್ ವೇರಿಯೇಷನ್ಸ್ ಆಗ್ತಿರುತ್ತೆ. ಅದರಿಂದ ನಮ್ಮ ಬಾಡಿಯಲ್ಲಿ ಇರುವಂತ ಕಫ ಕಂಪ್ಲೀಟ್ಲಿ ಡ್ರೈ ಔಟ್ ಆಗುತ್ತೆ. ಹಂಗಂದ್ರೆ ಸ್ನಿಗ್ಧತೆ ಆಗ್ಲಿ ಇಲ್ಲ ಅಂದ್ರೆ ಸ್ನೇಹಾಂಶ ಆಗ್ಲಿ ಉಳ್ಕೊಂಡಿರೋದ, ಅಂದ್ರೆ ಕಫ ತುಂಬಾ ಕ್ಷೀಣವಾಗಿರುತ್ತೆ ಅಂತ ಅರ್ಥ. ಇದರಿಂದ ಬಾಡಿಯಲ್ಲಿ ವಾತ ಇನ್ಕ್ರೀಸ್ ಆಗುತ್ತೆ ಮತ್ತೆ ಪಿತ್ತನು ಇಂಬ್ಯಾಲೆನ್ಸ್ ಆಗುತ್ತೆ. ಆದ್ರಿಂದ ಜನರಲ್ ಆಗಿ ನೀವು ಸಮ್ಮರ್ ಬಂದ್ರೆ ನೋಡ್ಬೋದು, ಡಿಹೈಡ್ರೇಷನ್, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಗಟ್ ಇಶ್ಯೂಸ್, ಸ್ಕಿನ್ ಇಶ್ಯೂಸ್ ಅಂತ ಹಲವಾರು ಇಶ್ಯೂಸ್ ಕಾಡಿಸ್ತಾ ಇರುತ್ತೆ. ಆದ್ರೆ ನಮ್ಮ ಆಚಾರ್ಯರು ಎವ್ರಿ ಸೀಸನ್ಗೆ ತಕ್ಕಂತೆ ಸೀಸನಲ್ ರೆಜಿಮನ್ ಅಂದ್ರೆ ಋತುಚರ್ಯ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಇದನ್ನ ಫಾಲೋ ಮಾಡೋದ್ರಿಂದ ಆ ಸೀಸನ್ ಅಲ್ಲಿ ಬರುವಂತಹ ಕೆಲವೊಂದು ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನ ಆರಾಮಾಗಿ ಫೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೇ ತರ ಈ ಒಂದು ಋತುಗೆ ತಕ್ಕಂತೆ ನಾನು ಕೆಲವೊಂದು ಟಿಪ್ಸ್ ಅನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಇದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹೆಲ್ತ್ ನ ನೀವು ಕಾಪಾಡ್ಕೊಬಹುದು, ಆರೋಗ್ಯವಾಗಿರಬಹುದು. ಟಿಪ್ ನಂಬರ್ 1, ಯಾವಾಗ್ಲೂ ನೀವು ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂದ್ರೆ ಹೆವಿ ಟು ಡೈಜೆಸ್ಟ್ ನ ಬಿಟ್ಟು ಲೈಟ್ ಟು ಡೈಜೆಸ್ಟ್ ಫುಡ್ ನ ಕನ್ಸ್ಯೂಮ್ ಮಾಡಿ. ಯಾಕಂದ್ರೆ ಈ ಒಂದು ಸೀಸನ್ ಅಲ್ಲಿ ನಿಮ್ಮ ಒಂದು ಅಗ್ನಿ ಇರೋದು ತುಂಬಾ ಮಂದ ಆಗಿರುತ್ತೆ. ಅದನ್ನ ನೀವು ಹೆವಿ ಟು ಡೈಜೆಸ್ಟ್ ಫುಡ್ ನ ಕನ್ಸ್ಯೂಮ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಅದರಿಂದ ಲೈಟ್ ಟು ಡೈಜೆಸ್ಟ್ ಫುಡ್ ನ ಕನ್ಸ್ಯೂಮ್ ಮಾಡಿ. ಅದ್ರ ಜೊತೆಗೆ ನೀವು ಲಿಕ್ವಿಡ್ಸ್ ನ ತಗೋಬಹುದು, ಈವನ್ ಸ್ನೇಹಾಂಶನು ಸಹ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅದು ಘೃತ ಆಗಿರ್ಲಿ ಇಲ್ಲ ಅಂತಂದ್ರೆ ತೈಲ ಆಗಿರ್ಲಿ, ಅಂದ್ರೆ ತುಪ್ಪ ಆಗಿರ್ಲಿ ಎಣ್ಣೆ ಆಗ್ಲಿ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಬಹುದು. ಅದಲ್ಲದೆ ನನ್ನ ಸ್ವೀಟ್ ಲವರ್ಸ್ಗೆ ಗುಡ್ ನ್ಯೂಸ್ ಏನಂದ್ರೆ ಈ ಒಂದು ಸೀಸನ್ ಅಲ್ಲಿ ನೀವು ಸ್ವೀಟ್ ಸಹ ಕನ್ಸ್ಯೂಮ್ ಮಾಡಬಹುದು. ಬಟ್ ಸ್ವೀಟ್ ಮತ್ತೆ ತುಪ್ಪ ಎರಡು ಹೆವಿ ಟು ಡೈಜೆಸ್ಟ್, ಆದ್ರಿಂದ ನೀವು ಮಾಡ್ರೇಷನ್ ಅಲ್ಲಿ ತಗೊಬೇಕಾಗತ್ತೆ. ಬಟ್ ಖಂಡಿತವಾಗ್ಲೂ ತಗೋಬಹುದು ಅಂತ ಹೇಳ್ತೀನಿ. ಅದಲ್ದೇ ನಿಮ್ಮ ಒಂದು ಲೋಕಲ್ ಅಲ್ಲಿ ಬೆಳೆಯುವಂತ ಅಕ್ಕಿನ ನೀವು ತಗೋಬಹುದು, ಅನ್ನವನ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಇನ್ನು ಹೇಳ್ಬೇಕು ಅಂತಂದ್ರೆ ಅನ್ನದಿಂದ ಮಾಡಿರುವಂತ ಪಾಯಸವನ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಇದ್ರಲ್ಲಿ ಒಂದು ಹಾಲು ಇರುತ್ತೆ, ತುಪ್ಪ ಇರುತ್ತೆ, ಮಧುರ ರಸ ಪ್ರಧಾನವಾಗಿರುತ್ತೆ. ಬೆಸ್ಟ್ ಡೆಸರ್ಟ್ ಅಂತಾನೆ ಹೇಳ್ಬೋದು. ಇನ್ನು ಪಲ್ಸಸ್ ಅಂದ್ರೆ ಮೂಂಗ್ ದಾಲ್ ತಗೊಬಹುದು, ವಿಚ್ ಇಸ್ ಲೈಟರ್ ಫಾರ್ ಡೈಜೆಷನ್. ಮಸೂರ್ ದಾಲ್ ನ ಕನ್ಸ್ಯೂಮ್ ಮಾಡ್ಬೋದು, ಬಟ್ ಉದ್ದಿನ ಬೇಳೆನ ಅವಾಯ್ಡ್ ಮಾಡಿ. ವೆಜ್ಜೀಸ್ ಅಲ್ಲಿ ನೀವು ಸೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೋದು. ಆದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ಅವಾಯ್ಡ್ ಮಾಡಿ, ವಿಚ್ ಇಸ್ ಬೆಟರ್ ಅಂತ ಹೇಳ್ತೀನಿ. ಸೆಕೆಂಡ್ ಟಿಪ್ ಅಂತಂದ್ರೆ ಎಲ್ಲರಿಗೂ ಗೊತ್ತು ಕೌಸ್ ಮಿಲ್ಕ್ ಇಸ್ ಬೆಸ್ಟ್ ಅಂತ. ಆದ್ರೆ ಈ ಸೀಸನ್ ಅಲ್ಲಿ ಬಫೆಲೋ ಮಿಲ್ಕ್ ಸಹ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದು ಒಂದು ಲೋಟ ನೀವು ಬಫೆಲೋ ಮಿಲ್ಕ್ ನ ಏನು ಚಂದನ ಕಿರಣಗಳ ಅಂಡರ್ ಇಟ್ಟಿರ್ತೀರಲ್ಲ ಅದನ್ನ ತಗೊಂಡ್ರೆ ಬೆಸ್ಟ್ ಅಂತ ಆಚಾರ್ಯರು ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಹಾಲು ಕುಡಿಯುವಂತ ಅಭ್ಯಾಸ ಇದೆಯೋ ಅವರು 1 ಲೋಟ ಮಿಲ್ಕ್ ಗೆ ಸ್ವಲ್ಪ ಕಲ್ ಸಕ್ಕರೆನ ಆಡ್ ಮಾಡ್ಕೊಂಡು ನೈಟ್ ಟೈಮ್ ಅಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಹಾಲನ್ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಕಷ್ಟ ಆಗತ್ತೆ ಅಂತಂದ್ರೆ ಮಿನಿಮಮ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಹಾಲೇ ನಿಮ್ಗೆ ಕುಡಿಯಕ್ ಆಗಲ್ಲ, ಅಭ್ಯಾಸ ಇರಲ್ಲ ಅಂತಂದ್ರೆ ನೀವು ಸತ್ತುನ ಪ್ರಿಫರ್ ಮಾಡ್ಬೋದು, ವಿಚ್ ಕ್ಯಾನ್ ಬಿ ಟೇಕನ್ ಇನ್ ದ ಡೇ ಟೈಮ್. ಅದು ಯಾರು ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಇದು ಏನಂತಂದ್ರೆ ಗುಡ್ ಡೈಜೆಸ್ಟಿವ್ ಅಂತಾನು ಹೇಳ್ತೀನಿ, ಮತ್ತೆ ಇದು ಇನ್ಸ್ಟೆಂಟ್ ಎನರ್ಜಿನೂ ಸಹ ಪ್ರೊವೈಡ್ ಮಾಡುತ್ತೆ. ಥರ್ಡ್ ಟಿಪ್, ನೀವು ಈ ಸೀಸನ್ ಅಲ್ಲಿ ಖರ್ಜೂರ, ನೆಲ್ಲಿಕಾಯಿ, ಕೋಕಮ್ ಈ ತರದ್ನೆಲ್ಲ ಕನ್ಸ್ಯೂಮ್ ಡೆಫಿನೆಟ್ಲಿ ಮಾಡಬಹುದು. ಅದಲ್ದೇ ನೀವು ಖರ್ಜೂರದಿ ಮಂತ ಆಗಿರ್ಲಿ, ಇಲ್ಲಾಂದ್ರೆ ಕೋಕಮ್ ಜ್ಯೂಸು, ಎಳ್ನೀರು ಅಥವಾ ಈ ಮಾವಿನ ಕಾಯಿಂದ ಮಾಡಿರುವಂತ ಪಾನಕ ಇದನ್ನು ಸಹ ತಗೋಬಹುದು. ಇನ್ನೊಂದು ಬೆಸ್ಟ್ ಅಂತಂದ್ರೆ ನೀರು ಮಜ್ಜಿಗೆ, ಇದನ್ನು ಸಹ ನೀವು ಕನ್ಸ್ಯೂಮ್ ಮಾಡ್ಬೋದು. ಇನ್ನು ಸ್ವೀಟ್ ಆಗಿರುವಂತಹ ಫ್ರೂಟ್ಸ್ ಅಂತಂದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು ಮತ್ತೆ ಗ್ರೇಪ್ಸ್ ಇದನ್ನೆಲ್ಲ ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡಬಹುದು. ಹಾಗಾದ್ರೆ ಏನನ್ನ ಅವಾಯ್ಡ್ ಮಾಡಬೇಕು? ಡೆಫಿನೆಟ್ಲಿ ಡೀಪ್ ಫ್ರೈಡ್ ಐಟಮ್ಸ್ ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಉಪ್ಪು, ಹುಳಿ, ಖಾರ ಇರುವಂತ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ತಗೊಳಕ್ಕೆ ಟ್ರೈ ಮಾಡಿ. ಮತ್ತೆ ಕೋಕಮ್ ಅನ್ನೋದು ಹುಳಿ ಇದ್ರೂನು
ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ದೆ, ಯಾಕಂದ್ರೆ ಇದು ಬರೀ ಹುಳಿಯ ಅಂಶ ಮಾತ್ರ ಇರೋದಿಲ್ಲ, ಇದರಲ್ಲಿ ಮಧುರತೆನೂ ಸಹ ಇನ್ವಾಲ್ವ್ ಆಗಿರುತ್ತೆ, ಅದು ಸಹ ಇರುತ್ತೆ. ಅದರಿಂದ ಇದು ಡೆಫಿನೆಟ್ ಆಗಿ ಪಿತ್ತವನ್ನ ವೃದ್ಧಿ ಮಾಡೋದಿಲ್ಲ, ಪಿತ್ತವನ್ನ ಬ್ಯಾಲೆನ್ಸ್ ಮಾಡುತ್ತೆ, ವಿಚ್ ಇಸ್ ಬೆಸ್ಟ್ ಸಮ್ಮರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಬಾಡಿನ ಕೂಲ್ ಮಾಡ್ಲಿಕ್ಕೆ ಇದು ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಟ್, ನಿಮಗೆ ಟೀ ಕಾಫಿ ಜಾಸ್ತಿ ತಗೊಳ್ಳೋ ಅಭ್ಯಾಸ ಇದ್ರೆ ಆದಷ್ಟು ಅದನ್ನ ಕಮ್ಮಿ ಮಾಡಿ. ಮಸಾಲೆ ಐಟಮ್ಸ್ ಆದಂತಹ ಕಾಳು ಮೆಣಸಾಗಿರ್ಲಿ, ಇಲ್ಲಾಂದ್ರೆ ಪಿಪ್ಪಲಿ ಆಗಿರ್ಲಿ, ಇದನ್ನೆಲ್ಲ ಒಂಚೂರು ಕಮ್ಮಿ ತಗೊಳಕ್ಕೆ ಟ್ರೈ ಮಾಡಿ. ಆದ್ರೆ ಧನಿಯಾ ಈ ತರ ಐಟಮ್ಸ್ ನೀವು ರೆಗ್ಯುಲರ್ಲಿ ಯೂಸ್ ಮಾಡ್ಬೋದು. ಮತ್ತೆ ಹೆವಿ ಟು ಡೈಜೆಸ್ಟ್ ಫುಡ್ ನ ಅವಾಯ್ಡ್ ಮಾಡಿ. ತಣ್ಣಗೆ ಇರ್ಬೇಕು ಅಂತ ಅಂದ್ಬಿಟ್ಟು ಫ್ರಿಜ್ ಇಂದ ಡೈರೆಕ್ಟ್ ಆಗಿ ನೀರನ್ನು ತಗೊಂಡು ಕುಡಿಯಕ್ಕೆ ಹೋಗ್ಬೇಡಿ. ಇನ್ಸ್ಟೆಡ್ ಮಟ್ಕೆಯಲ್ಲಿ ಇಟ್ಟಿರುವಂತ ನೀರನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆಲ್ಕೋಹಾಲ್ ನ ಫುಲ್ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ಬೇಕಾಗುತ್ತೆ. ಈಗ ವ್ಯಾಯಾಮದ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕು ಅಂತಂದ್ರೆ, ಯೂಶಲಿ ಯಾರಿಗೆ ಒಳ್ಳೆ ಶಕ್ತಿ ಇರುತ್ತೆ ಅವರು ಹೇಮಂತ ಹಾಗೂ ವಸಂತ ಋತುವಿನಲ್ಲಿ ಅರ್ಧ ಶಕ್ತಿಯಷ್ಟು ವ್ಯಾಯಾಮ ಮಾಡ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಹಣೆಯಲ್ಲಿ ಬೆವರು ಬರೋ ತನಕ ನೀವು ವ್ಯಾಯಾಮ ಮಾಡಬಹುದು ಅಂತ. ಆದ್ರೆ ಈ ಗ್ರೀಷ್ಮ ಋತುವಿನಲ್ಲಿ ಅದಕ್ಕಿಂತ ಕಮ್ಮಿ ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದ್ರೆ ವ್ಯಾಯಾಮ ಮಾಡದೇ ಇದ್ರೂ ಆಗುತ್ತೆ. ಆದ್ರೆ ಯಾರಿಗೆಲ್ಲ ಈ ಒಬೆಸಿಟಿ, ಕೊಲೆಸ್ಟ್ರಾಲ್ ಈ ತರ ಪ್ರಾಬ್ಲಮ್ಸ್ ಇದೆ ಅವ್ರು ಅಟ್ಲೀಸ್ಟ್ ಒಂಚೂರಾದ್ರೂ ವ್ಯಾಯಾಮವನ್ನ ಮಾಡ್ಬೋದು. ಇನ್ನು ದಿವಾ ಸ್ವಪ್ನದ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಯೂಶಲಿ ಮಾರ್ನಿಂಗ್ ಟೈಮ್ ಮಲ್ಕೊಳ್ಳೋದು ಕಾಂಟ್ರಾ ಇಂಡಿಕೇಟೆಡ್ ಅಕಾರ್ಡಿಂಗ್ ಟು ಆಯುರ್ವೇದ. ಆದ್ರೆ ಯಾರಿಗೆಲ್ಲ ನಿದ್ದೆ ಪ್ರಿಯರ್ ಇರ್ತಾರಲ್ಲ ಅವ್ರಿಗೊಂದು ಗುಡ್ ನ್ಯೂಸ್ ಏನಂದ್ರೆ, ಈ ಒಂದು ಸೀಸನ್ ಅಲ್ಲಿ ನೀವು ಮಾರ್ನಿಂಗ್ ನ್ಯಾಪ್ ನ ತಗೋಬಹುದು. ಯಾಕಂದ್ರೆ ಇಲ್ಲಿ ಕಫ ಆಲ್ರೆಡಿ ಕ್ಷೀಣ ಆಗಿರುತ್ತೆ, ವಾತ ವೃದ್ಧಿ ಆಗಿರುತ್ತೆ. ಇನ್ನು ನೈಟ್ ಡ್ಯೂರೇಷನ್ ನೋಡಿದ್ರೆ ಕಮ್ಮಿ ಇರುತ್ತೆ, ಮತ್ತೆ ಮಾರ್ನಿಂಗ್ ಡ್ಯೂರೇಷನ್, ಮಾರ್ನಿಂಗ್ ಅವರ್ಸ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಸೀಸನ್ ಅಲ್ಲಿ ನೀವು ಈ ಒಂದು ದೋಷಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಶಾರ್ಟ್ ನ್ಯಾಪ್ ನ ತಗೋಬಹುದು ಅಂತಾನೆ ಹೇಳ್ತೀನಿ. ನಿಮ್ಮ ಮನಸ್ಸು ಪ್ರಸನ್ನವಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಚಂದನಾದಿ ಲೇಪಗಳನ್ನ ಹಚ್ಚೋದು, ಸುಗಂಧಿತ ಪುಷ್ಪಗಳನ್ನ ಧಾರಣೆ ಮಾಡೋಂಥದ್ದು, ಮಡಿ ಧಾರಣೆಯನ್ನ ಮಾಡೋಂಥದ್ದು ನಿಮ್ಮ ಮೈಂಡ್ ನ ಕಾಮ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಎಷ್ಟೊಂದು ವಿಷಯ ನಾನು ಆಲ್ರೆಡಿ ಹೇಳ್ದೆ, ಸ್ವಲ್ಪ ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಚಿಕ್ಕದಾದ್ರೂ ನೀವು ರೊಟೀನ್ ಅಲ್ಲಿ ಅಳವಡಿಸ್ಕೊಬಹುದು. ಅದರಿಂದ ನಿಮ್ಗೆ ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಟು ಬೀಟ್ ದಿಸ್ ಹೀಟ್, ನಿಮ್ಮ ಬಾಡಿ ಮತ್ತೆ ಮೈಂಡ್ ಅನ್ನ ಕೂಲ್ ಆಗಿಡ್ಸಕ್ಕೆ ಈ ಟಿಪ್ಸ್ ಗಳು ತುಂಬಾನೇ ಉಪಯುಕ್ತವಾಗಿರುತ್ತೆ. ಇದನ್ನ ಒಂದ್ ಸ್ವಲ್ಪ ಗಮನ ಕೊಡಿ, ಇದನ್ನ ಒಂದ್ ಸ್ವಲ್ಪ ಫಾಲೋ ಮಾಡಿ. ನೀವು ಇನ್ನೂ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಒತ್ತಿ ಸ್ವಲ್ಪ ಲವ್ ಅಂಡ್ ಸಪೋರ್ಟ್ ನ ಕೊಡಿ. ಹಾಗೇನೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಆಯುರ್ವೇದವನ್ನ ಉಳಿಸೋಣ, ಹೀಗೆ ಆಯುರ್ವೇದವನ್ನ ಬೆಳೆಸೋಣ, ಮನೆಯಲ್ಲೂ ಆಯುರ್ವೇದವನ್ನ ಅಳವಡಿಸಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.